ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈವ್ನಿಂಗ್ ವ್ಲಾಗ್ ಅಷ್ಟೇ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗು ಒಂದು ವಾಟರ್ ಪ್ಯೂರಿಫೈ ಆರ್ಡ್ರ್ ಮಾಡಿದ್ಲು ನನ್ನ ತಂಗಿ. ನಮಗೆ ತುಂಬ ಅವಶ್ಯಕತೆ ಇತ್ತು ನಮ್ಮ ಮನೆಗೆ ಅಂತ ಹೇಳಿ ಅವ್ರು ಬಂದು ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ರು. ಇನ್ಸ್ಟಾಲ್ ಮಾಡಿ ಅದು ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಲೇಬೇಕು ಅಂತ ಹೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಏನಾದರೂ ಡೌಟ್ ಇದ್ದರೆ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡಿ ಬಂದು ಅದನ್ನು ರೆಡಿ ಮಾಡ್ತೀವಿ ಅಂತ ಕೂಡ ಹೇಳ್ತಾಯಿದ್ರು. ನೆಕ್ಸ್ಟ್ ಇದಾದಮೇಲೆ ಸಂಜೆ ಆಗೋಯಿತು. ಸಂಜೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾರೆ. ನಕ್ಷಾಗೆ ಸ್ನಾನ ಮಾಡಿಸಿ ಅವಳಿಗೆ ಮೇಕಪ್ ಮಾಡೋಣ ಅಂತ ಹೇಳಿ ಮೇಕಪ್ ಮಾಡಿದ್ವಿ. ಸ್ನಾನ ಮಾಡಿಸಿದ್ಮೇಲೆ ಅವಳಿಗೆ ಯಾವಾಗಲೂ ನಿದ್ದೆ ಮಾಡೋ ಹವ್ಯಾಸ ಇದೆ. ಸೊ ಅವಳಿಗೆ ನಿದ್ದೆ ಬಂತು ಅಂತ ಅನಿಸುತ್ತೆ. ಆಟ ಆಡೋದಕ್ಕೂ ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು. ಆದರೂ ಕೂಡ ಬಲವಂತವಾಗಿ ಕುತ್ಕೊಂಡು ಆಟ ಆಡ್ತಾಯಿದ್ಲು. ಅವಳಿಗೆ ಹಳೆ ಆಟ ಸಾಮಾನು ನೋಡಿ ನೋಡಿ ಬೇಜಾರಾಗೋಗಿದೆ. ಅದಕ್ಕೆ ನಮ್ಮಪ್ಪನ ಐ ಡ್ರಾಪ್ಸ್ ಕೊಟ್ಟಿದ್ರು. ಅದನ್ನು ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಆ ಡ್ರಾಪ್ಸ್ ಸೌಂಡ್ ಮಾಡ್ತಾಯಿತ್ತು ಅಂತ ಹೇಳಿ ಖುಷಿಯಿಂದ ಆಟ ಆಡ್ತಾಯಿದ್ಲು. ಹಾಗೆ ಟಿ ವಿ ಕಡೆ ಜ್ಞಾನ ಹೋಯ್ತೇನೋ ಒಂದು ಸ್ವಲ್ಪ ಹೊತ್ತು ಆ ಕಡೆನೂ ನೋಡಿದ್ಲು. ಹಾಗೆ ಆಟ ಆಡ್ತಾ ನಿದ್ದೆ ಮಾಡಲೇಬೇಕು ಅಂತ ಹೇಳಿ ಕೊನೆಗೂ ನಕ್ಷ ನಿದ್ದೆ ಮಾಡಿದ್ಲು. ನಿದ್ದೆ ಮಾಡಿ ಒಂದು 10-15 ನಿಮಿಷ ಅಷ್ಟೇ ಅವಳು ನಿದ್ದೆ ಮಾಡಿತ್ತು. ಮತ್ತೆ ಎದ್ಬಿಟ್ಲು. ಎದ್ಮೇಲೆ ಹಶ್ವಾಗಿರುತ್ತೆ ಅಂತ ಹೇಳಿ ನಾನು ಹಾಲು ಕೊಡಬೇಕಾಯಿತು. ಹಾಲು ಕಾಯಿಸಿ ಹಾಲು ಕೊಟ್ಟೆ. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿತ್ತು. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಎಲ್ಲರೂ ಬೆಂಬಲಿಸ್ತಾ ಇದ್ದರೆ ನಮಗೂ ಖುಷಿ ಆಗ್ತಾ ಇರುತ್ತೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಕ್ಷಾ ಅಜ್ಜಿ ತಾತ ಜೊತೆ ಟೈಮ್ ಕಳೆಯೋದಕ್ಕೆ ತುಂಬ ಇಷ್ಟಪಡ್ತಾಳೆ ಯಾವಾಗಲೂ ಅಷ್ಟೇ. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿತ್ತು. ಬಾಯ್ ಫ್ರೆಂಡ್ಸ್.